ನಮಸ್ತೆ ಏಜಿ ನ್ಯೂಸ್ಗೆ ಸ್ವಾಗತ. ಕುರುಬ ಸಮಾಜಕ್ಕೆ ನ್ಯಾಯಯುತ ಪರಿಶಿಷ್ಟ ಪಂಗಡ ಎಸ್ಟಿ ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯಿಸಿ ಫೆಬ್ರವರಿ 23ರಂದು ಯಾದಗಿರಿ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಘಟಕದ ಆಶ್ರಯದಲ್ಲಿ ನಡೆಯುವ ಈ ಜಾಗೃತಿ ಸಮಾವೇಶವು ಲಿಂಗೈಕ್ಯರಾದ ಶ್ರೀ 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 ಸಿದ್ದ ರಮಾನಂದಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಕನಕ ಗುರುಪೀಠ, ತಿಂಠಣಿ ಬ್ರಿಡ್ಜ್ ಅವರ ದಿವ್ಯ ಆಶೀರ್ವಾದದೊಂದಿಗೆ ಜರುಗಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಮಾಜ ಬಾಂಧವರು, ಹೋರಾಟಗಾರರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಅವರು ಹೇಳಿದ್ದಾರೆ. ಕುರುಬ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ದೊರೆಯಬೇಕಾದ ಎಸ್ಟಿ ಸ್ಥಾನಮಾನಕ್ಕಾಗಿ ಹಲವು ದಶಕಗಳಿಂದ ಹೋರಾಟ ನಡೀತಾ ಇದ್ದು, ಹಳ್ಳಿಯಿಂದ ದೆಹಲಿಯವರೆಗೆ ಸ್ವಾಭಿಮಾನಿ ಮತ್ತು ಸಂವಿಧಾನಬದ್ಧ ಹಕ್ಕಿಗಾಗಿ ನಡೀತಾ ಇರುವ ಹೋರಾಟಕ್ಕೆ ಈ ಸಮಾವೇಶ ಹೊಸ ತಿರುವು ಕೊಡಲಿದೆ. ಸಮಾವೇಶದ ಮೂಲಕ ಹೋರಾಟವನ್ನ ಮತ್ತಷ್ಟು ಸಂಘಟಿತವಾಗಿ ಮುಂದುವರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಸಂಘಟನೆ ತಿಳಿಸಿದೆ. 1976-77ರಲ್ಲಿ ದೇವರಾಜ್ ಅರಸು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಮಂಡಲ ಆಯೋಗದ ವರದಿ ಜಾರಿಗೆ ಬಂದ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇದ್ದ ಕುರುಬ ಸಮಾಜವನ್ನ 24ನೇ ಹಿಂದುಳಿದ ವರ್ಗಕ್ಕೆ ಸೇರಿಸಿದ ಕ್ರಮ ಐತಿಹಾಸಿಕ ಅನ್ಯಾಯವಾಗಿದ್ದು, ಅದನ್ನ ತಕ್ಷಣ ಸರಿಪಡಿಸಬೇಕು ಅಂತ ಒತ್ತಾಯಿಸಲಾಗಿದೆ. ಎಲ್ಜಿ ಹಾವನೂರ್ ಆಯೋಗದ ವರದಿ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ಅಧಿಕೃತ ಆದೇಶವಿಲ್ಲದೆ ಕುರುಬ ಸಮಾಜವನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಿರುವ ಕ್ರಮವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಿದ್ದುಪಡಿ ಮಾಡಬೇಕು ಎಂಬ ಬೇಡಿಕೆ ಮುಂದಿರಿಸಲಾಗಿದೆ. ಇನ್ನು ಅಧ್ಯಯನ ವರದಿ ಜಾರಿಗೆ ಒತ್ತಾಯ. ಮೈಸೂರು ಕುಲಶಾಸ್ತ್ರೀಯ ಅಧ್ಯಯನ ಸಂಶೋಧನಾ ಸಂಸ್ಥೆಯ ವರದಿಯನ್ನ ಕೇಂದ್ರ ಸರ್ಕಾರ ತಕ್ಷಣ ಅಂಗೀಕರಿಸಿ ಅದರ ಆಧಾರದಲ್ಲಿ ಕುರುಬ ಸಮಾಜಕ್ಕೆ ಎಸ್ಟಿ ಸ್ಥಾನಮಾನ ಕೊಡಬೇಕು. ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯಗೊಂಡ ಪರಿಶಿಷ್ಟ ಪಂಗಡ ಸಂಬಂಧಿತ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ಆಗ್ರಹ ಮಾಡಲಾಗಿದೆ. ಶೈಕ್ಷಣಿಕ, ಉದ್ಯೋಗ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಕುರುಬ ಸಮಾಜಕ್ಕೆ ತಕ್ಷಣ ಎಸ್ಟಿ ಮೀಸಲಾತಿ ಕಲ್ಪಿಸುವ ಮೂಲಕ ಸಮಾನ ನ್ಯಾಯ ಒದಗಿಸಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಪ್ರಮಾಣ ಪತ್ರ ವಿತರಣೆಯಲ್ಲಿ ಏಕಸಮಾನತೆ. ಹಳೆಯ ಮೈಸೂರು ಭಾಗದಲ್ಲಿ ಕಾಡು ಕುರುಬ, ಜೇನು ಕುರುಬರಿಗೆ ನೀಡುತ್ತಿರುವ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಮಾದರಿಯಂತೆ ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಗೊಂಡ, ರಾಜಗೊಂಡ ಸಮುದಾಯಗಳಿಗೆ ಯಾವುದೇ ತಾರತಮ್ಯವಿಲ್ಲದೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡುವಂತೆ ರಾಜ್ಯದಾದ್ಯಂತ ಏಕಸಮಾನ ಆದೇಶ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ದೆಹಲಿ ಹೋರಾಟಕ್ಕೆ ಎಚ್ಚರಿಕೆ. ಮುಂದಿನ ಲೋಕಸಭಾ ಅಧಿವೇಶನದ ಒಳಗೆ ಕುರುಬ ಸಮಾಜದ ನ್ಯಾಯಯುತ ಬೇಡಿಕೆ ಈಡೇರದಿದ್ದಲ್ಲಿ ದೆಹಲಿಯ ರಾಮಲೀಲಾ ಮೈದಾನ ಅಥವಾ ಜಂತರ್ ಮಂತರ್ನಲ್ಲಿ ನಿರಂತರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದೆ. ಕಳೆದ 1950ರಿಂದ ಕುರುಬ ಸಮಾಜ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿತ್ತು. 1976-77ವರೆಗೆ ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಸವಲತ್ತನ್ನು ನಾವು ತಗೊಳ್ತಾ ಇದ್ದೇವೆ. ಮಂಡಲ ಆಯೋಗದ ವರದಿ ಬಂದ ನಂತರ ದೇವರಾಜ ಅರಸು ರಾಜ್ಯದ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಮಂಡಲ ಆಯೋಗದ ವರದಿ ಚುನಾವಣೆಗೆ ಬಂತು. ಆ ಸಂದರ್ಭದಲ್ಲಿ ನಮ್ಮನ್ನ ಯಾವುದೇ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೇನೆ 2A ಕ್ಯಾಟಗರಿಗೆ ಕೆಲವೊಂದು ರಾಜ್ಯಗಳಲ್ಲಿ ಸೇರಿಸ್ತಾರೆ. ಅದಾದ ಮೇಲೆ ಹಾವನೂರು ಆಯೋಗದ ವರದಿ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಬಂತು, ತಮಗೆ ಗೊತ್ತಿರುವ ಹಾಗೆ. ಅದರಲ್ಲಿ ಕೂಡ ನಮ್ಮನ್ನ ಹಿಂದುಳಿದ ವರ್ಗ 2Aಗೆ ಸೇರಿಸುವಂತಹ ಪ್ರಯತ್ನ. ಅದು ಒಂದು ಸಾರಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ ಮೇಲೆ ಇಡೀ ದೇಶದಲ್ಲಿ ಯಾವುದೇ ಸಮಾಜವನ್ನ ಪರಿಶಿಷ್ಟ ಪಂಗಡ ಪಟ್ಟಿಯಿಂದ ತೆಗೆದಿಲ್ಲ. ಅಂದ್ರೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಟ್ಟಿಯಿಂದ ತೆಗೆದು ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಯಾಟಗರಿ 2Aಯಲ್ಲಿ ಸೇರಿಸಿದ್ದಾರೆ. ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಈ ಪ್ರಾಂತದಲ್ಲಿ ಕುರುಬರಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಮೀಸಲಾತಿ ಸಿಗ್ತಾ ಇದೆ. ಆದರೆ ಇಲ್ಲಿ ತಾರತಮ್ಯ ನಡೀತಾ ಇದೆ. ಕೆಲವು ಅಣ್ಣನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾರೆ. ಕೊಡಗಿನಲ್ಲಿ ಇಡೀ ಕೊಡಗಿನ ಪ್ರಾಂತದಲ್ಲಿ ಎಲ್ಲರಿಗೂ ಬರೇ ಕುರುಬ ಅಂತಿದ್ರೆ ಎಲ್ಲರಿಗೂ ಪರಿಶಿಷ್ಟ ಪಂಗಡಿ ಕೊಡ್ತಾ ಇದ್ದಾರೆ. ಚಾಮರಾಜ ನಗರ ಆಗಿರ್ಬೋದು,
ಕೊಳ್ಳೇಗಾಲಗಿರ್ಬೋದು, ಅಲ್ಲಿ ಕೂಡ ಕೆಲವೊಂದಿಷ್ಟು ಕುಟುಂಬಗಳಿಗೆ ಎಸ್ ಟಿ ಮೀಸಲಾತಿ ಪಟ್ಟಿ ಕೊಡ್ತಾ ಇದ್ರೆ, ಕೆಲವೊಂದಿಷ್ಟು ಕಡೆ ಅಲ್ಲಿ ತಾರತಮ್ಯ ನಡೀತಾ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ವಿಚಾರ ಮಾಡಿದಾಗ ಕೇಂದ್ರ ಸರ್ಕಾರದ ರೂಲ್ ನಂಬರ್ 28ರಲ್ಲಿ ಇವತ್ತಿಗೂ ಕೂಡ ಇಡೀ ಕರ್ನಾಟಕದ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇದೆ. ಅದಿದ್ರೂ ಕೂಡ ರಾಜ್ಯ ಸರ್ಕಾರ ನಮಗೆ ಸಾಕಷ್ಟು ತಾರತಮ್ಯ ಮಾಡಿ 2016ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ನಾವು ಈ 3 ಜಿಲ್ಲೆಯ ಮುಖಂಡರು, ಕುರುಬ ಸಮಾಜದ ಮುಖಂಡರು, ಗೊಂಡ ಕುರುಬ, ರಾಜಗೊಂಡ, ಕಾಡ ಕುರುಬ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಭೇಟಿಯಾದಾಗ 2016ರಲ್ಲಿ ಈ 3 ಜಿಲ್ಲೆಯಲ್ಲಿರುವಂತಹ ಒಂದೇ ಪಂಗಡ ಸೇರಿದರೆ ಅವ್ರಿಗೆ ಸಿಂಧುತ್ವ ಕೊಡಬೇಕು ಅಂತ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ. ಅದಾದ್ಮೇಲೆ ಇವತ್ತಿಗೂ ಕೂಡ ನಮಗೆ ಸರಿಯಾದ ರೀತಿ ಸಿಂಧುತ್ವ ಸಿಗ್ತಾ ಇದೆ. ಮತ್ತೆ ಕುಲಶಾಸ್ತ್ರ ಅಧ್ಯಯನ ವರದಿ ಆಗಬೇಕು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಪರಿಶಿಷ್ಟ ಪಂಗಡದಲ್ಲಿ 50 ಸಮಾಜಗಳಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇವತ್ತು ಎಸ್ ಟಿ ಕೊಟ್ಟರು ಕೂಡ ಅವ್ರದ್ದು ಯಾವುದು ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ. ಯಾಕೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಿದಾಗ ನೀವು ಕುಲಶಾಸ್ತ್ರ ಅಧ್ಯಯನ ವರದಿ ಬೇಕು ಅಂತ ಹೇಳ್ತೀರಿ, ನೀವು ಟುಗೆದರ್ಗಿಂದ ನೀವು ಎಸ್ ಟಿ ಬರಬಾರದು ಅಂತ ಹೇಳ್ತೀರಿ. ನೀವೇ ನಿರ್ಧಾರಗಳು ಮಾಡಿದ್ರೆ ಈ ಕಾನೂನು ಯಾಕಬೇಕು, ಸಂವಿಧಾನ ಯಾಕಬೇಕು, ಮತ್ತೆ ಈ ಲೋಕಸಭೆ ಯಾಕಬೇಕು? ಇಲ್ಲಿರೋ ನೀವು 4 ಮಂದಿ ಕುರುಬರಿಗೆ ಎಸ್ ಟಿ ಕೊಡೋದ್ರಾಗ ತಾರತಮ್ಯಗಳನ್ನ ತೋರಿಸಿದ್ರೆ ಮತ್ತೆ ಸಂವಿಧಾನ ಯಾಕಬೇಕು? ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಯಾವ ಸಮಾಜ ಇದ್ದರೆ ಅದು ಕುರುಬ ಸಮಾಜ. ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂತ ಸಮಾಜ ಯಾವ್ದಿದ್ರೆ ಅದು ಕುರುಬ ಸಮಾಜ. ರಾಜಕೀಯವಾಗಿ 60-70 ಲಕ್ಷ ಕುರುಬರಿದ್ರು ಕೂಡ 10-12 ಕಡೆ MLA ಆಗ್ತಾ ಇಲ್ಲ. ನಾವು ರಾಜಕೀಯವಾಗಿ ಕೂಡ ನಮಗೆ ಅನ್ಯಾಯ. ಹಂಗಾಗಿ ನಾವು ಇದೇ ತಾರೀಕು 23ರಂದು ಕಲ್ಯಾಣ ಕರ್ನಾಟಕದ 7 ತಾಲೂಕಿನ ಎಲ್ಲ ಕುರುಬ ಸಮಾಜದ ಬಂಧುಗಳು, ಮುಖಂಡರು ಸೇರಿಕೊಂಡು ಕುರುಬ ಸಮಾಜದ ಜಾಗೃತ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೀವಿ. ಇಲ್ಲಿ ಆದ್ಮೇಲೆ ಇನ್ನೊಂದು 2-3 ಜಿಲ್ಲೆದಾಗ ಸಭೆಗಳನ್ನು ಮಾಡಿ ದೇವಿ ಜಂತರ್ ಮಂತರದಲ್ಲಿ ಕನಿಷ್ಠ 50,000 ಜನ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವು ಜಂತರ್ ಮಂತರದಲ್ಲಿ ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಇದೆ. ಸರ್ಕಾರ ಎಚ್ಚೆತ್ತುಕೊಂಡು ಸಂವಿಧಾನದ ಪ್ರಕಾರ ನಮಗೇನು ಹಕ್ಕು ಸಿಕ್ಕಿತ್ತು ಅದನ್ನು ಸರಿಪಡಿಸಿದ್ರೆ ಸರಿ. ಇಲ್ದಿದ್ರೆ ಕುರುಬ ಸಮಾಜದವರು ಕೂಡ ಕಾನೂನನ್ನ ಕೈಗೆ ತಗೊಳ್ಳೋದ್ರಲ್ಲಿ ಹಿಂಜರಿದಿಲ್ಲ, ಮತ್ತೆ ಆ ಕಾನೂನನ್ನು ಕೂಡ ಕೈ ತಗೊಳ್ಳುವಂತ ಪರಿಸ್ಥಿತಿಯನ್ನು ಸರ್ಕಾರೇ ತಂದುಕೊಡ್ತದೆ. ಯಾಕಂದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಜಾಟ ಸಮುದಾಯ ಹರಿಯಾಣದಲ್ಲಿ ಯಾವ ರೀತಿ ಹೋರಾಟ ಆಯಿತು ಅದೇ ರೀತಿ ಹೋರಾಟವನ್ನ ನಾವು ಕೂಡ ಮಾಡುವ ಪರಿಸ್ಥಿತಿ ಸರ್ಕಾರ ತಂದು ಒಡಗೋತದಂತ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಕರ್ನಾಟಕ ರಾಜ್ಯ ಮಟ್ಟ ಕುರುಬ ಸಂಘ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರ್ನಾಟಕ ರಾಜ್ಯ ಮಟ್ಟ ಕುರುಬ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಣ್ಣ KG ಸಾಹೇಬ್ ಹಾಗೂ ಕರ್ನಾಟಕ ರಾಜ್ಯ ಮಟ್ಟ ಕುರುಬ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕರಿಯಪ್ಪ ಕರಿಗಾರವರೇ ಹಾಗೂ ಎಲ್ಲ ಕರ್ನಾಟಕ ರಾಜ್ಯ ಮಟ್ಟ ಸಂಘದ ಎಲ್ಲ ಘಟಕದ ಯುವ ಅಧ್ಯಕ್ಷರು, ಪದಾಧಿಕಾರಿಗಳು, ಇಂದು ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದರೆ ಈಗಾಗಲೇ ಶ್ರೀ 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 ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಕಾಗಿನೆಲೆ ಪೀಠ ಎಂದಿನಿ ಬ್ರಿಡ್ಜ್ ಇವರು ಲಿಂಗೈಕ್ಯರಾದ ಪ್ರಯುಕ್ತ ಅವರ ಒಂದು ಕನಸು, ಅವರ ಒಂದು ಕನಸಿನ ನ್ಯಾಯ
ಪರಿಶಿಷ್ಟ ಪಂಗಡ ಮೀಸಲಾತಿ ಸಂಕಲ್ಪಕ್ಕಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೂ ನಿರಂತರ ಸ್ವಾಭಿಮಾನ ಹೋರಾಟ ಮಾಡಬೇಕಂತ ಹೇಳೋದು ಸಂಕಲ್ಪ ಇಟ್ಕೊಂಡು ನಮ್ಮ ಬೀದರು ಯಾದಗಿರಿ ಗುಲ್ಬರ್ಗದಲ್ಲಿ ನಿರಂತರವಾಗಿ ಹಳ್ಳಿಗಳು ಹೋಬಳಿಯಲ್ಲಿ ಕೂಡ ನಿರಂತರವಾಗಿ ಅವರು ಪಾದಯಾತ್ರೆ ಮಾಡುವುದರ ಮುಖಾಂತರ ಕಟ್ಟೆ ಕಡೆಯ ನಮ್ಮ ಸಮಾಜದ ಯುವಕರಿಗೆ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ಪರಿಶಿಷ್ಟ ಪಂಗಡದ ಮೀಸಲಾತಿ ದೊರೆಯಬೇಕಂತೇಳಿ ಅವರು ಅವಿರತವಾಗಿ ಹೋರಾಟ ಮಾಡ್ತಿದ್ದರು. ಅವರ ಒಂದು ಲಿಂಗೈಕ್ಯರಾದ ಪ್ರಯುಕ್ತ ನಮ್ಮ ಯಾದಗಿರಿ ಜಿಲ್ಲಾ ರಾಜ್ಯ ಮಟ್ಟ ಕುರುಬ ಸಂಘದ ಒಂದು ರಾಜ್ಯ ಸಮಿತಿಯ ಒಂದು ನಿರ್ದೇಶನದಲ್ಲಿಗೆ ಇಂದು ನಾವೆಲ್ಲ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ದಿನಾಂಕ 23/2/2024 ಒಂದು ರಾಜ್ಯ ಮಟ್ಟದ ಬೃಹತ್ ಕುರುಬ ಜಾಗೃತಿ ಸಮಾವೇಶವನ್ನು ನಾವೆಲ್ಲ ಹಮ್ಮಿಕೊಳ್ಳಬೇಕಂತೇಳಿ ನಿರ್ಧರಿಸಿ ಇಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಣ್ಣ ತೇಜಿ ಸಾಹೇಬರಾಗಿರ್ಬೋದು, ನಮ್ಮ ಕೈಲಾಸ ಸಾಹೇಬರವರು ಈ ಒಂದು ವಿಚಾರಗಳನ್ನು ಇಂದು ಅವರು ವ್ಯಕ್ತಪಡಿಸುತ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಯಾದಗಿರಿ ಜಿಲ್ಲೆಯ 6 ತಾಲೂಕಿನ ಎಲ್ಲ ಸಮಾಜದ ಯುವಕರು ಹಿರಿಯರು ಇದು ಒಂದು ನಮ್ಮ ನ್ಯಾಯಯುತವಾದಂಥ ಅತಿ ಜರುರಾಗಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಮಾಜಿಕ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ರಂಗದಲ್ಲಿಯೂ ಕೂಡ ನಮಗೆ ಭಾಳ ನಾವು ಹಿಂದುಳಿದ್ವಿ. ಆದ್ದರಿಂದ ನಮಗೆ ನ್ಯಾಯಯುತವಾದಂಥ ಹೋರಾಟ ಆಗಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವೆಲ್ಲ ಹಿರಿಯರು ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವು ಸಂಕಲ್ಪ ಪಟ್ಟು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ರಾಜ್ಯ ಸಂಘಟಕರು ಕರಿಯಪ್ಪ ಕರಿಗಾರ್, ಜಿಲ್ಲಾ ಗೌರವಾಧ್ಯಕ್ಷ ಪರಸಣ್ಣಗೌಡರು, ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮುನಗಲ್, ಜಿಲ್ಲಾ ಉಪಾಧ್ಯಕ್ಷ ರಾಘವಾಂಕ ಪಾಟೀಲ್ ಜೈಗ್ರಾಮ, ಜಿಲ್ಲಾ ಕಾರ್ಯಾಧ್ಯಕ್ಷ ಭೀಮು ಪೂಜಾರಿ, ಯುವ ಘಟಕ ಜಿಲ್ಲಾಧ್ಯಕ್ಷ ನಿಜಲಿಂಗಪ್ಪ ಸಂಬ್ರ, ರವೀಂದ್ರ ಕುಮಾರ್ ಕಡೇಚೂರು, ತಾಲೂಕು ಅಧ್ಯಕ್ಷ ಸಿದ್ದು ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ಹುಣಸಗಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಕವಡೆ, ಶಹಾಪುರ ತಾಲೂಕು ಅಧ್ಯಕ್ಷ ರೇವಣಸಿದ್ದಪ್ಪ, ದೇವೇಂದ್ರಪ್ಪ ಮಾಡಿಗಿ, ಬೀರಪ್ಪ ನಸಲವಾಯಿ, ಮಾಳಪ್ಪ ಪೂಜಾರಿ ಬಬಲಾದ, ತಾಯಪ್ಪ ಕರಣಗಿ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.